ವಿಷವಾಯ್ತೆ ಅಮೃತ, ಅಮ್ಮಂದಿರ ಎದೆಹಾಲಿನಲ್ಲಿ ಯುರೇನಿಯಂ. ಇದುವೇ ಈ ಹೊತ್ತಿನ ವಿಶೇಷ. ತಾಯಿ ಎದೆಹಾಲು ಅಮೃತಕ್ಕೆ ಸಮ ಎಂಬ ಮಾತಿದೆ. ಆದರೆ ಬಿಹಾರದ 6 ಜಿಲ್ಲೆಗಳಲ್ಲಿ ನವಜಾತ ಶಿಶುಗಳ ಪಾಲಿಗೆ ತಾಯಿಯ ಎದೆಹಾಲೆ ವಿಷಕಾರಿ ಆಗ್ತಿರೋ ವರದಿ ಬಯಲಾಗಿದೆ. ಸಂಶೋಧನಾ ಸಂಸ್ಥೆಯೊಂದು ನಡೆಸಿದ ಅಧ್ಯಯನದಲ್ಲಿ ತಾಯಿಯ ಎದೆಹಾಲಿನಲ್ಲಿ ಯುರೇನಿಯಂ ಅಂಶ ಪತ್ತೆಯಾಗಿದ್ದು ಆತಂಕವನ್ನು ಮೂಡಿಸಿದೆ. ಪ್ರತಿಷ್ಠಿತ ವಿಜ್ಞಾನ ಜರ್ನಲ್ ನೇಚರ್ನಲ್ಲಿ ಪ್ರಕಟವಾದ ಅಧ್ಯಯನವು ಬಿಹಾರ ರಾಜ್ಯದ 6 ಜಿಲ್ಲೆಗಳ ಪ್ರತಿಯೊಬ್ಬ ಹಾಲುಣಿಸುವ ಮಹಿಳೆಯ ಹಾಲಿನಲ್ಲಿ ಯುರೇನಿಯಂ ಕಂಡುಬಂದಿದೆ. ಈ ಆವಿಷ್ಕಾರವು ಕೇವಲ ವೈಜ್ಞಾನಿಕ ದತ್ತಾಂಶವಲ್ಲ, ಆದರೆ ವಿಷವು ಈಗ ಮಕ್ಕಳ ದೆಹವನ್ನು ನೇರವಾಗಿ ಅವರ ತಾಯಿಯ ಮಡಿಲ ಮೂಲಕ ಪ್ರವೇಶಿಸುತ್ತಿದೆ ಎಂಬ ಭಯಾನಕ ಸತ್ಯವನ್ನು ತಿಳಿಸಿದೆ. ಈ ಕುರಿತು ಎಎನ್ಐ ಸುದ್ದಿ ಸಂಸ್ಥೆಗೆ ಮಾಹಿತಿ ನೀಡಿರುವ ದೆಹಲಿ ಏಮ್ಸ್ನ ವೈದ್ಯ ಡಾಕ್ಟರ್ ಅಶೋಕ್ ಶರ್ಮಾ, ಈ ಅಧ್ಯಯನಕ್ಕೆ ಹಾಲುಣಿಸುವ 40 ತಾಯಂದಿರನ್ನ ಒಳಪಡಿಸಲಾಗಿತ್ತು. ಅವರ ಎದೆಹಾಲಿನ ಮಾದರಿಯಲ್ಲಿ ಯುರೇನಿಯಂ ಪತ್ತೆಯಾಗಿದೆ. ಇದು 70% ಮಕ್ಕಳಲ್ಲಿ ಕ್ಯಾನ್ಸರ್ ಕಾರಕವಲ್ಲದ ಗಂಭೀರ ಸ್ವರೂಪದ ಆರೋಗ್ಯ ಸಮಸ್ಯೆಗೆ ಕಾರಣವಾಗಲಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಪತ್ತೆಯಾಗಿರುವ ಯುರೇನಿಯಂ ಪ್ರಮಾಣ ಕಡಿಮೆ ಇದ್ದು ತಾಯಿ ಹಾಗೂ ಮಗುವಿನ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮವನ್ನೇನು ಉಂಟು ಮಾಡದು. ಆದರೆ ಭವಿಷ್ಯದ ಕುರಿತು ಆತಂಕವಂತೂ ಇದ್ದೇ ಇದೆ. ಎದೆಹಾಲಿನಲ್ಲಿ ಪತ್ತೆಯಾದ ಯುರೇನಿಯಂ ಪ್ರಮಾಣ ಪ್ರತಿ ಲೀಟರ್ನಲ್ಲಿ 5.25 ಮೈಕ್ರೋಗ್ರಾಂನಷ್ಟಿದೆ. ಇದರ ಪರಿಣಾಮಗಳ ಕುರಿತು ಅಧ್ಯಯನ ಮುಂದುವರೆದಿದೆ. ಅಧ್ಯಯನಕ್ಕೆ ಒಳಪಟ್ಟವರ ಮೂತ್ರದಲ್ಲಿ ಹೆಚ್ಚಿನ ಪ್ರಮಾಣದ ಯುರೇನಿಯಂ ಪತ್ತೆಯಾಗಿದೆ. ಹೀಗಾಗಿ ಹಾಲುಣಿಸುವುದನ್ನು ನಿಲ್ಲಿಸದಂತೆ ತಿಳಿಸಲಾಗಿದೆ ಎಂದು ಡಾಕ್ಟರ್ ಅಶೋಕ್ ಶರ್ಮಾ ಹೇಳಿದ್ದಾರೆ. ಹಾಗಾದ್ರೆ ಇದರಿಂದ ಶಿಶುಗಳ ಮೇಲೆ ಏನ್ ಪರಿಣಾಮ ಬೀರುತ್ತದೆ ಅನ್ನೋದನ್ನ ನೋಡೋದಾದ್ರೆ, ಮೂತ್ರಪಿಂಡ ದೀರ್ಘಕಾಲದಲ್ಲಿ ಹಾನಿಯಾಗಬಹುದು, ಮಕ್ಕಳ ಬುದ್ಧಿಶಕ್ತಿ ಕಡಿಮೆ ಆಗಬಹುದು, ಮೆದುಳಿನ ಬೆಳವಣಿಗೆಯ ಮೇಲೆ ಗಂಭೀರ ಪರಿಣಾಮ ಬೀರಬಹುದು, 70% ಶಿಶುಗಳಿಗೆ ನಾನ್ ಕಾರ್ಸಿನೋಜೆನಿಕ್ ರಿಸ್ಕ್ ಬರಬಹುದು. ಹೀಗಾಗಿ ಈ ವಿಚಾರ ಅತ್ಯಂತ ಗಂಭೀರವಾಗಿದೆ. ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳೋದಾದ್ರೆ, ಅತಿಯಾದ ರಾಸಾಯನಿಕ ಗೊಬ್ಬರಗಳ ಬಳಕೆ, ಫರ್ಟಿಲೈಸರ್ ಅನ್ನ ನಾವು ನಮ್ಮ ಕೃಷಿಯಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದೇವೆ. ಹಾಗೆ ಕೃಷಿಗೆ ಮತ್ತು ಕುಡಿಯುವ ನೀರನ್ನು ಒಂದೇ ಆಗಿ ಉಪಯೋಗಿಸ್ತಾ ಇರುವಂತದ್ದು. ಇನ್ನು ಕೈಗಾರಿಕಾ ತ್ಯಾಜ್ಯ, ಇಂಡಸ್ಟ್ರಿಯಲ್ ವೇಸ್ಟ್ ಏನಾಗ್ತಾ ಇದೆ ಅದು ನಮ್ಮ ಅಂತರ್ಜಲವನ್ನ ಸೇರ್ಕೊಳ್ತಾ ಇದೆ. ಭೂಜಲ ಮರುಭರ್ತಿ ಸರಿಯಾಗಿ ಆಗ್ತಾ ಇಲ್ಲ. ಇನ್ನು ನಮ್ಮ ಕ್ಷೇತ್ರಗಳು, ನೀರು, ಆಹಾರ ಎಲ್ಲವೂ ಮಾಲಿನ್ಯಗೊಂಡಿದೆ. ಅದಲ್ಲದೆ ಆಹಾರಗಳು ಕೂಡ ಎಲ್ಲವೂ ಈ ಕಾಲದಲ್ಲಿ ಅಡಲ್ಟ್ರೇಟೆಡ್. ಯಾವುದು ಸಹ ನ್ಯಾಚುರಲ್ ಆಗಿ, ಆರ್ಗ್ಯಾನಿಕ್ ಆಗಿ ಅಂತ ಹೇಳಿದ್ರು ನಾವು ಅದರ ಸಂಪೂರ್ಣ ಸತ್ವವನ್ನು ನಾವು ಇವತ್ತು ಪಡ್ಕೊಳ್ತಾ ಇಲ್ಲ. ಹಾಗಾದ್ರೆ ಈಗ ನಾವೇನು ಮಾಡಬೇಕು? ತಾಯಂದಿರೆ, ಬ್ರೆಸ್ಟ್ ಫೀಡಿಂಗ್ ನಿಲ್ಲಿಸಬೇಡಿ. ಯಾಕೆಂದ್ರೆ ಅದು ಶಿಶುಗಳಿಗೆ ಅತ್ಯುತ್ತಮ ಆಹಾರ. ನೀವು ಕುಡಿಯುವ ನೀರನ್ನು ಸುರಕ್ಷಿತವೇ ಅಂತ ನೀವು ಟೆಸ್ಟ್ ಮಾಡಿಸಬೇಕು. ನಿಮ್ಮ ಊರಿನ ಗ್ರಾಮ ಪಂಚಾಯತ್ ಅಥವಾ ಜಲ ಇಲಾಖೆಗೆ ಒತ್ತಡ ಹೇರಿ ಅಥವಾ ರಿಕ್ವೆಸ್ಟ್ ಮಾಡಿ ನಿಮ್ಮ ಊರಿನ ಬೋರ್ವೆಲ್ ಅಥವಾ ಹ್ಯಾಂಡ್ ಪಂಪ್ ನೀರನ್ನು ಪರೀಕ್ಷೆನ ಮಾಡಿಸಿ. ಇನ್ನು ನಿಮಗೆ ಈ ಕುರಿತು ಹೆಚ್ಚಿನ ಮಾಹಿತಿ ಬೇಕಾದರೆ ನಿಮ್ಮ ಕುಟುಂಬದ ವೈದ್ಯರನ್ನ ಅಥವಾ ಪೀಡಿಯಾಟ್ರಿಷಿಯನ್ ಅನ್ನು ಸಂಪರ್ಕಿಸಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದು. ಪಾಟ್ನಾದ ಮಹಾವೀರ್ ಕ್ಯಾನ್ಸರ್ ಸಂಸ್ಥಾನ ಹಾಗೂ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳ ಸಮಿತಿ ಹೊಸದಿಲ್ಲಿಯ ಏಮ್ಸ್, ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಈ ಬಗ್ಗೆ ಅಧ್ಯಯನವನ್ನು ಕೂಡ ನಡೆಸಿತ್ತು. ನೈಸರ್ಗಿಕವಾಗಿ ಕಂಡುಬರುವ ವಿಕಿರಣಶೀಲ ರಾಸಾಯನಿಕವಾದ ಈ ಯುರೇನಿಯಂ ಹೆಚ್ಚಾಗಿ ಗ್ರಾನೈಟ್ ಮತ್ತಿತರ ಪ್ರಕಾರದ ಕಲ್ಲುಗಳಲ್ಲಿರ್ತದೆ. ಗಣಿಗಾರಿಕೆ, ಕಲ್ಲಿದ್ದಲು ದಹನ ಮಾಡಲಿಕ್ಕೆ, ಅಣುಸ್ಥಾವರದ ಮಾಲಿನ್ಯ ಮತ್ತು ಫಾಸ್ಫೇಟ್ ರಸಗೊಬ್ಬರ ಬಳಕೆಯಿಂದಾಗಿ ಯುರೇನಿಯಂ ಜಲಮೂಲಗಳನ್ನು ಸೇರಿ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗಲಿದೆ. ಬಿಹಾರದ ಕಗಾರಿಯಾ ಜಿಲ್ಲೆಯಲ್ಲಿ ಹೆಚ್ಚು ತಾಯಂದಿರ ಎದೆಹಾಲಿನಲ್ಲಿ ಕಂಡುಬಂದಿದೆ. ಅದರಲ್ಲೂ ಕತಿಹಾರ್ ಜಿಲ್ಲೆಯಲ್ಲಿ ಪತ್ತೆಯಾದ ಮಾದರಿಯಲ್ಲಿ ಯುರೇನಿಯಂ ಪ್ರಮಾಣ ಅತ್ಯಧಿಕವಾಗಿದೆ. ಯುರೇನಿಯಂ ಪ್ರಮಾಣ ಇದ್ದಲ್ಲಿ ನರರೋಗ ಉಲ್ಬಣಿಸುವ ಮತ್ತು ಮಕ್ಕಳಲ್ಲಿ ಬುದ್ಧಿ ಪ್ರಮಾಣ ಕಡಿಮೆ ಆಗುವ ಅಪಾಯ ಹೆಚ್ಚು ಅಂತ ತಿಳಿದು ಬಂದಿದೆ. ಹಾಗಂದ ಮಾತ್ರಕ್ಕೆ ಹಾಲುಣಿಸುವುದನ್ನು ನಿಲ್ಲಿಸಬಾರದು. ಯಾಕೆಂದ್ರೆ ಮಕ್ಕಳ ಪೋಷಕಾಂಶಕ್ಕೆ ಇದು ಅತ್ಯಗತ್ಯ. ಇದನ್ನ ಸಂಪೂರ್ಣ ಆಹಾರ ಅಂತಲೂ ತಿಳಿಸಿದ್ದಾರೆ. ಈ ಸಂಶೋಧನೆಯನ್ನ ಬಿಹಾರ ರಾಜ್ಯದ 6 ಜಿಲ್ಲೆಗಳಲ್ಲಿ ಈಗಾಗಲೇ ನಡೆಸಲಾಗಿದೆ. 2021ರಿಂದ 2024ರ ಜುಲೈ ನಡುವೆ ನಡೆಸಲಾದ ಈ ಸಂಶೋಧನೆಯಲ್ಲಿ ಭೋಜ್ಪುರ್, ಸಮಸ್ಟಿಪುರ್, ಬೇಗುಸರಾಯ್, ಖಗೇರಿಯಾ, ಕಟಿಹಾರ್, ನಳಂದದಲ್ಲಿ 17ರಿಂದ 35 ವರ್ಷದ ವಯಸ್ಸಿನ ಮಾದರಿಯನ್ನ ಸಂಗ್ರಹಿಸಲಾಗಿದೆ. ಈ ರೀತಿ ಸಂಗ್ರಹಿಸಿದ ಎದೆಹಾಲಿನ ಎಲ್ಲಾ ಮಾದರಿಯಲ್ಲಿ ಯುರೇನಿಯಂ ಪತ್ತೆಯಾಗಿದ್ದು ಶಾಕಿಂಗ್ ಆಗಿದೆ. ಇದರ ಬೆನ್ನಲ್ಲೇ ಇತರ ರಾಜ್ಯಗಳಲ್ಲೂ ಮನುಷ್ಯರ ದೇಹದಲ್ಲಿ ಭಾರಿ ಲೋಹ ಪತ್ತೆ ಮತ್ತು ಅದರಿಂದ ಆರೋಗ್ಯದ ಮೇಲಾಗುವ ಪರಿಣಾಮಗಳ ಕುರಿತು ಸಂಶೋಧನೆಗಳು ಮುಂದುವರೆದಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.